ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ದೀಪಾ ವ್ಲಾಗ್ಸ್ಗೆ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಹಾಗೆಯೇ ದಯವಿಟ್ಟು ಕ್ಷಮಿಸಿ ಡಿಲೇ ಮಾಡಿದ್ದಕ್ಕೆ. ಇವತ್ತಿನ ವ್ಲಾಗ್ ಏನಂದರೆ, ನಾವು ಇವತ್ತು ಮೈಸೂರಿನ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬೇಗ ಬೇಗ ಫಾಲೋ ಮಾಡಿ ನನ್ನ. ಸೊ ಇನ್ನಷ್ಟು ಮಾಹಿತಿಗಳನ್ನ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ನಾನು ಮೈಸೂರಿನ ಬ್ಯಾಕ್ ವಾಟರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಯಾರೆಲ್ಲ ಗೊತ್ತಿಲ್ಲ ಅವರೆಲ್ಲ ಒಂದು ಸತಿ ವಿಸಿಟ್ ಮಾಡ್ಬೋದು ಈ ಟೆಂಪಲ್ಗೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಕೂಲಾಗಿದೆ. ಒಂಥರ ಎಲ್ಲ ಸಿಟಿ ಎಲ್ಲ ಬಿಟ್ಟು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅನ್ನೋರು ಸೊ ಇಲ್ಲಿ ವಿಸಿಟ್ ಮಾಡಬಹುದು. ಸೊ ಅಷ್ಟು ಚೆನ್ನಾಗಿದೆ ಪ್ಲೇಸು. ಸೊ ಹಾಗೆಯೇ ನಾವು ಬಂದು ತುಂಬ ದಿನ ಆಗಿತ್ತು. ಮನೆಗೆ ರಿಲೇಟಿವ್ಸ್ ಬಂದಿದ್ದರು. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಹಾಗೆ ಹೋಗ್ಬರೋಣ ಅಂದ್ಬಿಟ್ಟು ಬಂದಿದ್ವಿ ನಾವು. ಸೊ ಇಲ್ಲಿಂದ ಮೈಸೂರಲ್ಲಿ ರಿಲೇಟಿವ್ ಬಂದಿರಲ್ಲ, ಸೊ ಎಲ್ಲರ ಹೋಗೋಣ, ಅವ್ರೂ ಬಂದು ಅವರಿಗೂ ಸ್ಕೂಲೆಲ್ಲ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಅವರಿಗೂ ಲೀವ್ ಇರುತ್ತಲ್ವ. ಸೊ ಅವರಿಗೂ ಕೂಡ ಬಂದಿದ್ದರು, ಊರಿಂದ ಹಾಸನಿಂದ ಬಂದಿದ್ದರು. ಸೊ ಅವ್ರನ್ನ ಕರ್ಕೊಂಡು ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಸೊ ಇದೇ ನೋಡಿ ವೇಣುಗೋಪಾಲ ಸ್ವಾಮಿ ಟೆಂಪಲ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ನೀಟಾಗಿ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಸತಿ ನಾವು ಹೇಳೋದಕ್ಕಿಂತ ನೀವು ವಿಸಿಟ್ ಮಾಡೋದು, ನೀವು ಕಣ್ಣಾರೆ ನೋಡೋದು ತುಂಬ ಚೆನ್ನಾಗಿರುತ್ತೆ ಇನ್ನು. ಸೊ ಹಾಗೆಯೇ ವಿಡಿಯೋ ಒಳಗಡೆ ಎಲ್ಲ ಅಲೋ ಇಲ್ಲ, ಒಳಗಡೆ ಎಲ್ಲ ಮಾಡೋಂಗಿಲ್ಲ. ಔಟ್ಸೈಡ್ ಏನಿದೆ ವಿಡಿಯೋ ಅಷ್ಟು ಮಾತ್ರ ಮಾಡಬೇಕು. ಆದರೂ ಕೂಡ ನಾನು ಅಲ್ಲಿ ಸೆಕ್ಯೂರಿಟಿ ಇಲ್ಲದೇ ಇರೋ ಟೈಮಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡಿದ್ದೀನಿ. ಅದು ನಾನು ತೋರಿಸಿದಂಥ ಇದು ಔಟ್ಸೈಡ್ ವಿಡಿಯೋ ಆ್ಯಕ್ಚುಲಿ. ಅಂದರೆ ಟೆಂಪಲ್ ಯಾವ್ಯಾವ ಥರ ಇತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ. ಒಂದು ಮೂವಿ ನೋಡ್ಬೋದು ನೀವು, ಚಂದ್ರ ಚಕೋರಿ ಮೂವಿಲಿ ಸ್ವಲ್ಪ ಎಲ್ಲ ಸಾಂಗ್ ಹಾಡೋದು, ಹೋಗಿ ನಿಂತ್ಕೊಳ್ಳೋದೆಲ್ಲ ಸೀನ್ ಇದೆಯಲ್ಲ. ಸೊ ಆ ಥರ ಇದ್ದಿದ್ದು ಟೆಂಪಲು ಇವಾಗ ಈ ಥರ ಒಂದು ಇದು ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಯಾವ ಥರ ಇತ್ತು, ಯಾವ ಥರ ನೀರು ತುಂಬಿಕೊಂಡಿತ್ತು, ಮತ್ತು ಅದನ್ನು ಯಾವ ಥರ ಎಲ್ಲ ಮಾಡಿದ್ರು ಅನ್ನೋದು ಒಂದು ಫೋಟೋ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ ನಿಮಗೆ. ಸೊ ಅದನ್ನು ಬಿಟ್ಟು ನೀವು ಮುಂದೆ ಹೋದರೆ ಇನ್ನು ಸುತ್ತ ಇನ್ನು ವರ್ಕ್ ನಡೀತಾ ಇದೆ, ಇನ್ನೂ ಕೂಡ ನಡೀತಾ ಇದೆ. ಇನ್ನು ಏನೆಲ್ಲ ಮಾಡಬಹುದು ಅನ್ನೋದನ್ನ ಸುತ್ತ ಎಲ್ಲ ಇನ್ನೊಂದು ಸ್ವಲ್ಪ ಖಾಲಿ ಬಿಟ್ಟಿದ್ದಾರೆ. ಅಲೋ ಮಾಡ್ತಿಲ್ಲ ಅಲ್ಲೆಲ್ಲ ಹೋಗಲಿಕ್ಕೆ ಸುತ್ತ. ಸೊ ಏನು ನಾವು ಒಳಗಡೆ ಎಂಟ್ರೆನ್ಸ್ ಹಾಕ್ತೀವಿ, ಎಂಟ್ರೆನ್ಸ್ ಒಳಗೂ ಕೂಡ ಸುತ್ತ ಅದೇ ಥರ ಇದೆ. ಅಂದರೆ ನದಿಗಳು, ಅಷ್ಟಮಿಗಳು, ನದಿಗಳ ಹೆಸರು ಬುದ್ಧ, ಆಮೇಲೆ ಋಷಿಮುನಿಗಳು, ಆ ಥರ ಟೆಂಪಲ್ ಸುಮಾರಿದೆ. ನಾನು ಒಳಗಡೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಅದು. ಸೊ ಚೆನ್ನಾಗಿದೆ ಟೆಂಪಲ್ ಮಾತ್ರ, ತುಂಬಾ ಚೆನ್ನಾಗಿದೆ, ವಿಸಿಟ್ ಮಾಡಿ. ಸೊ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ನಡೀತಾ ಇದೆ. ದೇವಸ್ಥಾನ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಳಗಡೆ ವೀಡಿಯೋಸ್ ಎಲ್ಲ ಅಲೋ ಇರೋದಿಲ್ಲ ನಿಮಗೆ, ಯಾರೋ ಹೋದರೂ ಕೂಡ. ಔಟ್ಸೈಡ್ ಏನಿದೆ ಅದನ್ನು ವೀಡಿಯೋಸ್ ಮಾಡ್ಕೋಬೋದು, ಬಟ್ ಒಳಗಡೆ ನೀವೇ ವಿಸಿಟ್ ಮಾಡಿ ನೋಡ್ಕೊಂಬರೋ ಅಂಥದ್ದು. ಅದರಲ್ಲೂ ನಾನು ಅಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಆಮೇಲೆ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಬಿಸಿಲು ಕೂಡ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು ಅಲ್ಲಿಗೆ ಹೋದಾಗಲೇ 11:30 ಹಂಗೆ ಹೊರಟಿದ್ದು ನಾವು. ಬಿಸಿಲು ಲೈಟಾಗಿ ಸ್ಟಾರ್ಟ್ ಆಗಿತ್ತು. ಹಾಗೆಯೇ ಅಲ್ಲಿ ಎಲ್ಲ ನೀರು, ಕಾಲೆಲ್ಲ ತಂಪಾಗಿರಲಿ ಅಂತ ನೀರೆಲ್ಲ ಹಾಕ್ತಾಯಿದ್ರು. ಆದರೂ ಕೂಡ ಬಿಸಿಲಲ್ವಾ, ಕಾಲೆಲ್ಲ ಸುಡುತ್ತೆ. ಸೊ ಸ್ಲಿಪ್ಪರ್ನ ಔಟ್ಸೈಡ್ ನಾವು ಬಿಟ್ಟು ಹೋಗೋದ್ರಿಂದ ಬರೀ ಕಾಲಲ್ಲೇ ಎಲ್ಲ ಸುತ್ತ ಎಲ್ಲ ರೌಂಡ್ ಹೊಡಿತಾ ಇದ್ವಿ ನಾವು. ಸೊ ಸುತ್ತ ಎಲ್ಲ ಆ ಥರ ಕಟ್ಟಿದ್ದಾರೆ. ಮತ್ತು ಸುತ್ತ ತುಂಬಾ ಸ್ಪೇಸ್ ಇದೆ. ಇನ್ನೂ ಕೂಡ ವರ್ಕ್ ನಡೀತಾ ಇರೋದ್ರಿಂದ ಇನ್ನೂ ತುಂಬ ಸ್ಪೇಸ್ ಇದೆ. ಹಾಗಾಗಿ ನಾವು ವಿಸಿಟ್ ಮಾಡ್ತಾಯಿದ್ವಿ. ಮತ್ತು ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಬಿಸಿಲಲ್ವ, ಸ್ವಲ್ಪ ಸಮ್ಮರ್ ಅಲ್ವಾ, ನೀರೆಲ್ಲ ಕಮ್ಮಿ ಆಗಿದೆ, ಅಷ್ಟು ನೀರಿಲ್ಲ, ಫುಲ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಬೋಟಿಂಗ್ ಎಲ್ಲ ಇರ್ತಾಯಿತ್ತು, ನೀರೆಲ್ಲ ತುಂಬಿದಾಗ ಬೋಟಿಂಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ನೀರೆಲ್ಲ ಕಮ್ಮಿ ಆಗಿದೆ ಅಲ್ಲ, ಹಾಗಾಗಿ ಬೋಟಿಂಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇದು ಬ್ಯಾಕ್ ಸೈಡ್ ಈ ಥರ ಇರೋವಂಥದ್ದು
ಪಾಪ ಇಲ್ಲಿ ಯಾರೋ ಬಟ್ಟೆ ತೊಳೆಯೋಕ್ಕೆ ಅಂತ ಬಂದಿದ್ದಾರೆ, ಅಲ್ಲಿ ಜಾಗ ಇಲ್ಲದೆ ಯಾರೋ ಹೇಳಿದ್ದಾರೆ ಮಿಸ್ಸಾಗಿ ಈ ಕಡೆ ಬಂದುಬಿಟ್ಟು ಪಾಪ ನೋಡ್ಕೊಂಡು ವಾಪಸ್ ಹೋದರು ಅವರು. ಅಷ್ಟು ಬಟ್ಟೆ ಎಲ್ಲ ತಗೊಬಂದು ಇಲ್ಲೆಲ್ಲೂ ಬಟ್ಟೆ ತೊಳೆಯೋಕ್ಕೆ ಜಾಗನೇ ಇರಲಿಲ್ಲ, ಮಿಸ್ಸಾಗಿ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಅವರು. ಹಾಗೇ ಪಾಪ ವಾಪಸ್ ಹೋದರು ಅವರು. ಆಮೇಲೆ ಇದೆಲ್ಲ ಬ್ಯಾಕ್ ಸೈಡೆ. ಆಮೇಲೆ ಸುತ್ತ ತುಳಸಿ ಗಿಡಗಳನ್ನಂತೂ ತುಂಬಾ ಹಾಕಿದ್ದಾರೆ, ಕೃಷ್ಣನ ಟೆಂಪಲ್ ಅಲ್ವಾ, ಹಾಗಾಗಿ. ಆಮೇಲೆ ನಾವು ನೋಡಿಕೊಂಡು ಸರಿ ಹೊರಡೋಣ, ಇನ್ನೇನು ಆಲ್ಮೋಸ್ಟ್ 1:00 1:15 ಆಗಿತ್ತು ನಾವು ಎಲ್ಲ ನೋಡೋ ಅಷ್ಟೊತ್ತಿಗೆ. ಮತ್ತು ಸುತ್ತ ನೀವು ನೋಡ್ಬೋದು ಈ ಥರ ಒಂದು ಮಂಟಪ ಥರ ಮಾಡಿದ್ದಾರೆ, ಸುತ್ತನೂ ಕೂಡ ಮಂಟಪ ಥರ ಮಾಡಿದ್ದಾರೆ. ಅಲ್ಲಲ್ಲಿ ಅದು ಎಷ್ಟು ಕೂಲಾಗಿದೆ ಅಂದರೆ ಅದ್ರ ಕೆಳಗೆ ಹೋಗಿ ಕೂತ್ಕೊಂಡ್ರೆ ಅಷ್ಟು ಕೂಲಾಗಿದೆ, ತುಂಬಾ ಕೂಲಾಗಿದೆ. ಸುತ್ತ ಅಂದರೆ ದೇವಸ್ಥಾನ ಸುತ್ತ ಒಂದು ಸುಮಾರು 12 ಇರ್ಬೋದೇನೋ ಅದು ಮಾಡಿದ್ದಾರೆ, ಅಲ್ಲಲ್ಲಿ ಮಾಡಿದ್ದಾರೆ. ವಿಸಿಟ್ ಮಾಡಿ ಆಮೇಲೆ ಫೋಟೋ ಶೂಟ್ಸ್ ಎಲ್ಲ ಯಾರ್ಯಾರು ಮಾಡ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಕೂಡ ಆರಾಮ್ಸೆ ಮಾಡ್ಬೋದು, ಅಷ್ಟು ಒಳ್ಳೆ ಪ್ಲೇಸ್ ಅದು. ವಿಸಿಟ್ ಮಾಡಿ ಯಾರು ಮಾಡೋರಿದ್ರೆ ಮಾಡ್ಬೋದು, ಚೆನ್ನಾಗಿದೆ ಪ್ಲೇಸು. ಸೊ ನಾವೂ ಕೂಡ ಸರಿ ಹೊರಡೋಣ ಅಂದ್ಬಿಟ್ಟು, ಅವ್ರ ಮಗಳಿಗೆ ಕಾನ್ಫರೆನ್ಸ್ ಇತ್ತಿಲ್ಲಿ, ಸೊ ಹಾಗಾಗಿ ಬಂದಿದ್ರಲ್ಲ ಅವರು ಕೂಡ ಫೋನ್ ಮಾಡಿದ್ರು ಮುಗೀತು ಬನ್ನಿ ಅಂತ. ಸರಿ ಹೊರಡೋಣ ನಾವು ಅಂದ್ಬಿಟ್ಟು ಅಲ್ಲೇ ಲೈಟಾಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು, ಆ ಕಡೆ ಸೈಡೆಲ್ಲ ಗೊತ್ತಲ್ಲ ಭತ್ತ ಎಲ್ಲ ಹಾಕಿದ್ರು, ಭತ್ತ ಎಲ್ಲ ನೋಡಿಕೊಂಡು ಅದು ಯಾವುದೋ ಹೋಟೆಲಿಗೆ ಹೋದ್ವಿ ನಾವು. ಊಟ ಅಷ್ಟು ಚೆನ್ನಾಗಿರಲಿಲ್ಲ, ಮಾಡ್ಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಕೊಂಡು ಸರಿ ನೈಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ ನಾವೆಲ್ಲರೂ. ಚಾಮುಂಡಿ ಬೆಟ್ಟಕ್ಕೆ ನೈಟು ಒಂದು 7:30 ಆಗಿತ್ತು ಆಲ್ಮೋಸ್ಟ್. ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರನ್ನೂ ಕರ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಅಷ್ಟೊತ್ತಿನಲ್ಲಿ ಮೇ ಬಿ ನಾವೇ ಲಾಸ್ಟ್ ಅನಿಸುತ್ತೆ ದರ್ಶನಕ್ಕೆ. ಸೊ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಾಯಿತು. ಮತ್ತು ಎಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೂ ಎಷ್ಟೇ ಫ್ರೀ ಅಂದ್ಕೊಂಡ್ರು ಜನ ಮಾತ್ರ ಇದ್ದೇ ಇರ್ತಾರೆ, ಅಷ್ಟು ಜನ ಇದ್ದೇ ಇರ್ತಾರೆ ನಮಗೆ. ಎಲ್ಲ ನೋಡಿಕೊಂಡು ಬಂದ್ವಿ. ಹಾಗೆಯೇ ಅಂಗಡಿ ಎಲ್ಲ ನೋಡ್ತಾಯಿದ್ರು ಅವರು, ತುಂಬ ಕಾಸ್ಟ್ಲಿ ಅಲ್ವಾ ಚಾಮುಂಡಿ ಬೆಟ್ಟದಲ್ಲಿ. ಎಲ್ಲ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಾಮಾನು ತೊಗೊಂಡು, ನಾನು ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ, ಯಾಕೋ ಹೋಗ್ಬೇಕು ಅನ್ನಿಸ್ತು ನನಗೂ ಕೂಡ. ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಸರಿ ಹೊರಡೋಣ. ಆಲ್ಮೋಸ್ಟ್ ನಾವು ಅಲ್ಲಿ ಹೊರಟಾಗ್ಲೇ ಇಲ್ಲಿಂದ 7:30 8:30ಗೆ ನಾವು ರೀಚ್ ಆದ್ವಿ. 8:30 ಅಂದರೆ ಅಲ್ಲೇ ನಮಗೆ ಆಗೋಯ್ತು 9 ಎಲ್ಲ. ಪೂಜೆ ಎಲ್ಲ ಬೇಗನೆ ಮುಗೀತಲ್ವಾ, ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಟ್ವಿ. ಮುಗಿಸ್ಕೊಂಡು ಸರಿ ಹೊರಡೋಣ ಅಂತ ಹೊರಟ್ವಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಯಾರೆಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಒಂದು. ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.